ದಾವಣಗೆರೆ ಜಿಲ್ಲೆಯ ಏನು ಪೊಲೀಸ್ ಇಲಾಖೆ ಇದೆ, ಹಲವಾರು ಸಂದರ್ಭಗಳಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಅನವಶ್ಯಕವಾಗಿ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರೋದನ್ನು ನೀವೆಲ್ಲರೂ ಸಹಿತ ಕಂಡಿದ್ದೀರಿ. ಅದೇ ರೀತಿ ಮಟ್ಟಿಕಲ್ನ ವೀರ ಸಾವರ್ಕರ್ ಬಳಗದ ವತಿಯಿಂದ ಏನು ಗಣಪತಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಫ್ಲೆಕ್ಸನ್ನು ಹಾಕಿದ್ರು. ಆ ಫ್ಲೆಕ್ಸನ್ನು ತೆಗೀರಿ ಅಂತಂದೇಳು ಹೇಳಿ RMC ಠಾಣೆಯ PSI ಸಚಿನ್ ಬಿರಾದ್ ಅವರು ಬಂದು ಗಲಾಟೆ ಮಾಡಿ ಆ ಫ್ಲೆಕ್ಸನ್ನು ತೆಗೆಯೋಕೆ ಹೋದಂಥ ಸಂದರ್ಭದಲ್ಲಿ ಏನೇನು ಇಶ್ಯೂ ಆಯಿತು, ಆ ಸಂದರ್ಭದಲ್ಲಿ ಏನೇನು ಗಲಾಟೆ ಆಯಿತು ಎಲ್ಲ ನಿಮಗೆ ಗೊತ್ತಿರೋಂಥ ವಿಚಾರ. ಆಗ ಆ ಒಂದು PSI ತಪ್ಪಿದೆ ಅಂತಂದೇಳಿ ಅವರನ್ನು ಸಸ್ಪೆಂಡ್ ಮಾಡಿದರು. ಈಗ ಮರಳಿ ಅವರನ್ನೇ ಆ ಜಾಗಕ್ಕೆ ಇವರು ಡ್ಯೂಟಿಗೆ ಕರ್ತವ್ಯಕ್ಕೆ ತಗೊಂಡಿರೋದ್ರಿಂದ ಯಾರು ಅಲ್ಲಿ ನಮ್ಮ ಗಣಪತಿ ತಂಡದ ಹಿಂದೂ ಸಂಘಟನೆ ಯುವಕರಿದ್ದಾರೆ ಅವ್ರ ಮೇಲೆ ಇವರಿಂದ ನಾನು ಸಸ್ಪೆಂಡ್ ಆದೆ ಅಂತಂದೇಳಿ ಆ PSI ಅವ್ರ ಮೇಲೆ ದ್ವೇಷ ಸಾಧಿಸಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಐತಿ? ಹಾಗಾಗಿ ಅವರನ್ನು ಕೂಡಲೇ ಬೇರೆ ಠಾಣೆಗೆ ವರ್ಗಾವಣೆಯನ್ನು ಮಾಡಬೇಕು. ಅಲ್ಲಿರ್ತಕ್ಕಂಥ ಯುವಕರಿಗೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಡಬೇಕು, ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು. ಜೊತೆಗೆ ನಾನು ಪೊಲೀಸ್ ಇಲಾಖೆಗೆ ಇನ್ನೊಂದು ಕೇಳ್ತೀನಿ, ಇವತ್ತು ಶಿವಾಜಿ ಫ್ಲೆಕ್ಸ್ ಹಾಕಿದಂಥ ಸಂದರ್ಭದಲ್ಲಿ ಈ ರೀತಿಯ ಕ್ರಮಗಳನ್ನು ತಗೊಂಡ್ರಿ, ಕೇಸುಗಳನ್ನು ಹಾಕಿದ್ರಿ, ಸುಮೋಟೋ ಕೇಸ್ ಹಾಕ್ಕೊಂಡೆಲ್ಲ ಮಾಡಿದ್ರಿ. ಅದೇ ರೀತಿ ಐಲೋ ಮೊಹಮ್ಮದ್ ಫ್ಲೆಕ್ಸನ್ನು ಯಾವುದೇ ಅನುಮತಿ ಇಲ್ಲದೆ ಹಾಕಿದಂಥ ಸಂದರ್ಭದಲ್ಲಿ ಅದ್ರ ಸಂಬಂಧ ಅಂತ ದೊಡ್ಡ ಗಲಾಟೆ ಆದರೂ ಸಹಿತ ಇಲಾಖೆಯಲ್ಲಿರ್ತಕ್ಕಂಥ ಯಾರ ಮೇಲೂ ಸಹಿತ ನೀವು ಕ್ರಮ ತಗೊಂಡಿಲ್ಲ. ಅಂದರೆ ಎಲ್ಲೇ ಒಂದು ಕಡೆ ನೀವು ಸಂದರ್ಭಕ್ಕೆ ತಕ್ಕಂಗೆ ತಾರತಮ್ಯ ನೀತಿಯನ್ನು ಅನುಸರಿಸ್ತಾ ಇದ್ರಿ. ಈ ಹಿಂದೆ ನಿಮ್ಮ ಹಿಂದೆ ಯಾರು ನಿಮಗೆ ಒತ್ತಡವನ್ನು ತರ್ತಿದ್ದಾರೆ, ಇದೆಲ್ಲದರ ಪರಿಣಾಮ ಏನಾಗೈತೆ ಅಂದರೆ ಇವತ್ತು ಯಾವ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರಿದ್ದಾರೆ ಅವ್ರು ಯಾರು ಸಹಿತ ಸಂಘಟನೆಗೆ ಬರಬಾರ್ದು ಅನ್ನೋ ಭಾವನೆ ನಿಮ್ಮಲ್ಲಿ ಇರ್ಬೋದು. ನಮ್ಮ ಸಂಘಟನೆಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾಯಿದೆ. ಹಾಗಾಗಿ ಹಿಂದೂ ಸಂಘಟನೆಗೆ, ಸಮಾಜಕ್ಕೆ ಇವತ್ತು ನ್ಯಾಯ ಸಿಗ್ತಕ್ಕಂಥ, ನಮಗೆ ಒಂದು ಒಳ್ಳೆ ರೀತಿಯ ರಕ್ಷಣೆ ಕೊಡ್ತಕ್ಕಂಥ ಅಧಿಕಾರಿಗಳು ಇಲ್ಲಿ ಬರಲಿ ಅನ್ನೋದು ನಮ್ಮ ಭಾವನೆ.